ಮಿತ್ರರೇ ನಮಸ್ಕಾರ. ಮಿತ್ರರೇ, ಇಷ್ಟು ದಿನ ನಾವು ಪಾಕಿಸ್ತಾನ ಭಾರತದ ನಡುವೆ ಆದಂತಹ ಯುದ್ಧದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಆದರೆ ಕಳೆದ ಕೆಲ ಗಂಟೆಗಳಿಂದ ಟ್ರಂಪ್ ಮತ್ತು ಭಾರತದ ನಡುವಿನ ಸಂಬಂಧದ ಬಗ್ಗೆ ಜಾಸ್ತಿ ಚರ್ಚೆ ಆಗೋದಕ್ಕೆ ಶುರುವಾಗಿದೆ. ಯಾಕೆಂದ್ರೆ ಟ್ರಂಪ್ ಚಾಚಾ ಈಗ ಭಾರತದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಭಾರಿ ಸದ್ದು ಮಾಡ್ತಾ ಇದೆ. ಎಲ್ಲರೂ ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅಂತಂದ್ರೆ, ಭಾರತ ಮತ್ತು ಟ್ರಂಪ್ ನಡುವಿನ ಸಂಬಂಧ ಏನಾದ್ರೂ ಹದಗೆಟ್ಟು ಹೋಯ್ತಾ, ಟ್ರಂಪ್ ಇನ್ನು ಆಂಟಿ ಇಂಡಿಯಾ ಆಗಿ ವರ್ತಿಸ್ತಾರಾ, ಈ ಎಲ್ಲ ಚರ್ಚೆಗಳು ನಮ್ಮ ಮಾಧ್ಯಮದಲ್ಲಿ ಶುರುವಾಗ್ಬಿಟ್ಟಿದೆ. ಇಷ್ಟಕ್ಕೂ ಟ್ರಂಪ್ ಮಾಡಿರೋದೇನು ಕೇಳಿದ್ರೆ, ಭಾರತಕ್ಕೆ ಬರಬೇಕಾದಂತಹ ಅಮೆರಿಕದ $500 ಬಿಲಿಯನ್ ಹೂಡಿಕೆಯನ್ನ ತಪ್ಪಿಸೋದಕ್ಕೆ ಹೊರಟಿದ್ದಾರೆ. ಅದು ಕೂಡ ಆಪಲ್ ಕಂಪನಿಯ ಹೂಡಿಕೆ. ಆಪಲ್ ಸಿಇಒಗೆ ಹೇಳ್ತಾ ಇದ್ದಾರೆ, ನೀವ್ಯಾಕೆ ಭಾರತದಲ್ಲಿ ಹೋಗಿ ಹೂಡಿಕೆ ಮಾಡ್ತೀರಿ, ಭಾರತವನ್ನು ಯಾಕೆ ಉದ್ಧಾರ ಮಾಡ್ತೀರಿ, ಅವರನ್ನು ಅವ್ರು ನೋಡ್ಕೊಳ್ತಾರೆ. ಹೀಗಂತ ಟ್ರಂಪ್ ನೇರವಾಗಿ ಭಾರತದ ವಿರುದ್ಧವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಮಿತ್ರರೇ, ಟ್ರಂಪ್ ಈ ರೀತಿಯಾಗಿ ಮಾತನಾಡ್ತಿರೋದು ಇದೇ ಮೊದಲೇನಲ್ಲ. ಆದರೆ ಈ ಸಂದರ್ಭ ಇದೆಯಲ್ಲ, ಇದು ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಿತ್ತು. ಭಾರತ ಬಹಳ ಪ್ರಬಲವಾಗಿ ಪಾಕಿಸ್ತಾನಕ್ಕೆ ಹೊಡೆದಿತ್ತು. ಆ ಸಂದರ್ಭದಲ್ಲಿ ಟ್ರಂಪ್ ಏನು ಕ್ಲೈಮ್ ಮಾಡಿದ್ರು, ನಾನು ಯುದ್ಧವನ್ನು ನಿಲ್ಲಿಸ್ಬಿಟ್ಟೆ, ಈ ಯುದ್ಧ ವಿರಾಮಕ್ಕೆ ನಾನೇ ಕಾರಣ, ಇದರ ಎಲ್ಲ ಕ್ರೆಡಿಟ್ ನನಗೇ ಸಿಗಬೇಕು ಅಂತ ಟ್ರಂಪ್ ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಆದರೆ ಭಾರತ ಹೇಳಿತು, ಟ್ರಂಪ್ ಪಾತ್ರ ಏನೂ ಇಲ್ಲ, ಟ್ರಂಪ್ ಏನೂ ಮಾಡೇ ಇಲ್ಲ ಅಂತ. ಅದಾಗ್ತಿದ್ದ ಹಾಗೆ ಟ್ರಂಪ್ ಹೇಳಿಕೆಯಲ್ಲೂ ಕೂಡ ವ್ಯತ್ಯಾಸ ಆಯಿತು. ನಾನೇನು ಹೆಚ್ಚಿಗೆ ಏನು ಮಾಡಿಲ್ಲ, ಸಹಾಯ ಮಾಡಿದ್ದೀನಿ ಅಷ್ಟೇ, ಹೀಗಂತ ಟ್ರಂಪ್ ಹೇಳಬೇಕಾದಂತಹ ಸನ್ನಿವೇಶ ಬಂತು. ಮಿತ್ರರೇ, ಇದೆಲ್ಲವೂ ಕೂಡ ಟ್ರಂಪ್ಗೆ ಬಹಳ ಮುಜುಗರವನ್ನು ತಂದಿಟ್ಟಿದೆ. ಹೀಗಾಗಿ ಭಾರತದ ಮೇಲೆ ದೊಡ್ಡ ಮಟ್ಟದ ಒತ್ತಡ ಹಾಕೋದಕ್ಕೆ ಆಪಲ್ ಕಂಪನಿಯನ್ನು ಬಳಸ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನದೊಂದಿಗೆ ಟ್ರಂಪ್ ದೊಡ್ಡ ಡೀಲ್ ಮಾಡ್ಕೊಂಡಿದ್ದಾರೆ. ಈ ಬಿಕಾರಿ ಪಾಕಿಸ್ತಾನ ಟ್ರಂಪ್ಗೆ ಒಳ್ಳೇದು ಮಾಡಬೇಕು ಅಂತೇಳಿ, ಅಂದ್ರೆ ಬಕೆಟ್ ಹಿಡಿಯೋದಕ್ಕೆ ಒಂದು ದೊಡ್ಡ ಡೀಲ್ ಅನ್ನು ಟ್ರಂಪ್ ಜೊತೆಗೆ ಮಾಡ್ಕೊಂಡಿದೆ. ಟ್ರಂಪ್ ಇದರಿಂದ ಬಹಳ ಖುಷಿ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಹೀಗೆ ನಾನು ಹೇಳಿದ್ರೆ ನಿಮಗೆ ಇದೆಲ್ಲ ಅರ್ಥ ಆಗೋಲ್ಲ. ಇದು ಬಹಳ ದೊಡ್ಡ ವಿಚಾರ, ನಿಮಗೆ ಸ್ವಲ್ಪ ವಿವರಿಸಿ ಹೇಳ್ತೀನಿ, ಆಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರವಾಗಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಭಾರತ ಪಾಕ್ ನಡುವೆ ಭಯಂಕರವಾದಂತಹ ಯುದ್ಧ ಆಗ್ತಾ ಇತ್ತು, ದಿಢೀರಂತ ನಿಂತು ಹೋಯಿತು. ಆದರೆ ಈ ಯುದ್ಧ ವಿರಾಮವನ್ನು ಮೊದಲು ಘೋಷಣೆ ಮಾಡಿದ್ದೆ ಟ್ರಂಪ್. ಟ್ರಂಪ್ ತನ್ನ ಟ್ರೂತ್ ಸೋಷಿಯಲ್ ನಲ್ಲಿ ಒಂದು ಟ್ವೀಟ್ ಮಾಡ್ಬಿಡ್ತಾರೆ, ಯುದ್ಧ ವಿರಾಮ ಘೋಷಣೆ ಆಗಿದೆ ಅಂತ. ಅದಾದಂತಹ ಕೆಲವೇ ಸಮಯದಲ್ಲಿ ಮತ್ತೊಂದು ಟ್ವೀಟ್ ಮಾಡ್ತಾರೆ. ಅದರಲ್ಲಿ ಹೇಳ್ತಾರೆ, ಈ ಯುದ್ಧ ನಿಂತಿದ್ರಿಂದಾಗಿ ಮಿಲಿಯನ್ ಗಟ್ಟಲೆ ಜನ ಅಮಾಯಕರು ಸತ್ತು ಹೋಗುವಂತಹದ್ದು ತಪ್ಪಿಬಿಡ್ತು. ಹೀಗೆ ಟ್ರಂಪ್ ಒಂದಾದ ಮೇಲೆ ಒಂದರಂತೆ ಈ ಯುದ್ಧವನ್ನು ನಿಲ್ಲಿಸೋದ್ರಲ್ಲಿ ತನ್ನ ಪಾತ್ರ ಇದೆ ಅಂತ ಜಗತ್ತಿಗೆ ಹೇಳೋದಕ್ಕೆ ಹೊರಡ್ತಾರೆ. ಆನಂತರ ಟ್ರಂಪ್ದೊಂದು ಸ್ಟೇಟ್ಮೆಂಟ್ ಬರುತ್ತೆ, ಈ ಯುದ್ಧವನ್ನು ನಿಲ್ಲಿಸಿದ್ದೆ ನಾನು, ನನ್ನ ಕಾರಣದಿಂದಾಗಿಯೇ ಯುದ್ಧ ವಿರಾಮ ಆಗಿದೆ. ಇದಕ್ಕೋಸ್ಕರವಾಗಿ ಸಹಕರಿಸಿದಂತಹ ನನ್ನ ಸ್ಟೇಟ್ ಸೆಕ್ರೆಟರಿ ಆದಂತಹ ಮಾರ್ಕೊ ರೂಬಿಯೋ, ವೈಸ್ ಪ್ರೆಸಿಡೆಂಟ್ ಆದಂತಹ JD ವ್ಯಾನ್ಸ್ಗೆ ಧನ್ಯವಾದ. ಹೀಗೆಲ್ಲ ಟ್ರಂಪ್ ಇಡೀ ಕ್ರೆಡಿಟ್ ಅನ್ನ ತಾನೇ ತೆಗೆದುಕೊಳ್ಳೋದಕ್ಕೆ ಹೊರಡ್ತಾರೆ. ಮಿತ್ರರೇ, ಇದು ಭಾರತದಲ್ಲಿ ಸ್ವಲ್ಪ ಸದ್ದಾಗುತ್ತೆ. ಯಾಕೆಂದ್ರೆ ಭಾರತ ಯಾವತ್ತೂ ಕೂಡ ಮೂರನೇ ರಾಷ್ಟ್ರವನ್ನ ಮಧ್ಯದಲ್ಲಿ ಬಿಟ್ಕೊಳ್ಳೋದಿಲ್ಲ. ವಿಪಕ್ಷಗಳೆಲ್ಲ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತವೆ, ನರೇಂದ್ರ ಮೋದಿ ಸರ್ಕಾರ ಟ್ರಂಪ್ ಯಾಕಿಷ್ಟು ಆದ್ಯತೆಯನ್ನು ಕೊಡ್ತಾ ಇದೆ. ಸಹಜವಾಗಿ ಭಾರತದಲ್ಲಿ ಆಡಳಿತದಲ್ಲಿರುವಂತಹ ಬಿಜೆಪಿ ಸರ್ಕಾರ ಒತ್ತಡವನ್ನು ಎದುರಿಸಬೇಕಾಗಿ ಬರುತ್ತೆ. ಯಾಕೆಂದ್ರೆ ಟ್ರಂಪ್ ಕೊಟ್ಟಂತಹ ಒಂದು ಹುಚ್ಚು ಸ್ಟೇಟ್ಮೆಂಟ್ ಕಾರಣದಿಂದಾಗಿ. ಹೀಗಾಗಿ ಭಾರತ ಸರ್ಕಾರ ಟೋಟಲ್ ಆಗಿ ಟ್ರಂಪ್ ಸ್ಟೇಟ್ಮೆಂಟ್ ಅನ್ನು ರಿಜೆಕ್ಟ್ ಮಾಡುತ್ತೆ. ನಮಗೆ ಯಾವುದೇ ರೀತಿಯಲ್ಲೂ ಟ್ರಂಪ್ ಅವರಿಂದ ಸಹಾಯ ಆಗಿಲ್ಲ, ಯುದ್ಧವನ್ನು ನಿಲ್ಲಿಸಿದ್ದು ನಾವೇ. ಪಾಕಿಸ್ತಾನದ DGMO ಕರೆ ಮಾಡಿಬಿಟ್ಟು ಯುದ್ಧವನ್ನು ನಿಲ್ಲಿಸೋದಕ್ಕೆ ಮನವಿ ಮಾಡಿಕೊಂಡ್ರು, ಯುದ್ಧ ವಿರಾಮಕ್ಕೆ ಬೇಡಿಕೆ ಇಟ್ರು. ಈ ಕಾರಣದಿಂದಾಗಿ ಭಾರತ ಸರ್ಕಾರ ಈ ತೀರ್ಮಾನವನ್ನು ಕೈಗೊಂಡಿದೆ. ಇದರಲ್ಲಿ ಟ್ರಂಪ್ ಕಡದುಗುಡ್ಡೆ ಹಾಕಿದ್ದೇನೂ ಇಲ್ಲ ಅನ್ನುವ ಅರ್ಥದಲ್ಲಿ ಭಾರತ ಮಾತನಾಡ್ತು. ಮಿತ್ರರೇ, ಟ್ರಂಪ್ ಇದೊಂದು ದೊಡ್ಡ ರೀತಿಯಲ್ಲಿ ಎಂಬರಾಸ್ಮೆಂಟ್. ಟ್ರಂಪ್ ಇದನ್ನೆಲ್ಲ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಅವರಿಗೆ ಈಗೋ ಹರ್ಟ್ ಆಗ್ಬಿಡ್ತು. ಇದಾದ ಬಳಿಕ ಟ್ರಂಪ್ ತನ್ನ ಸ್ಟೇಟ್ಮೆಂಟ್ ಅನ್ನೇ ತಿರುಚಬೇಕಾದಂತಹ ಸನ್ನಿವೇಶ ಬಂತು. ಟ್ರಂಪ್ ಏನ್ ಹೇಳಿದ್ರು, ನಾನು ಯುದ್ಧವನ್ನ ನಿಲ್ಲಿಸಿದ್ದೀನಿ ಅಂತ ನಾನು ಹೇಳೋದಿಲ್ಲ, ಯುದ್ಧ ನಿಲ್ಲಿಸೋದಕ್ಕೆ ಸ್ವಲ್ಪ ಸಹಾಯ ಮಾಡಿದ್ದೀನಿ, ಅಂದ್ರೆ ಸ್ವಲ್ಪ ಟೋನ್ ಅನ್ನು ಡೌನ್ ಮಾಡಬೇಕಾಗಿ ಬಂತು. ಯಾಕೆ ಹೀಗಾಯ್ತು ಕೇಳಿದ್ರೆ, ಭಾರತ ಆ ಮಟ್ಟಿಗೆ ಟ್ರಂಪ್ ಅವರ ಮೇಲೆ ಒತ್ತಡ ಹಾಕ್ತು. ನಾನೇನಾದ್ರೂ ಹೀಗೆ ಮುಂದುವರೆದಿದ್ದೆ ಆದ್ರೆ ಭಾರತ ಡೈರೆಕ್ಟ್ ಆಗಿ ಹೇಳ್ಬಿಡುತ್ತೆ, ಟ್ರಂಪ್ ಅವರ ಪಾತ್ರ ಏನೂ ಇಲ್ಲ, ಟ್ರಂಪ್ ಯಾವುದೇ ರೀತಿಯಲ್ಲೂ ಸಹಕಾರ ಮಾಡಿಲ್ಲ. ಹೀಗಂತ ಏನಾದರೂ ಭಾರತ ಸರ್ಕಾರ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಆದ್ರೆ ಗ್ಲೋಬಲಿ ನನ್ನ ಇಮೇಜಿಗೆ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅಂತ ಟ್ರಂಪ್ ಅನಿಸೋದಕ್ಕೆ ಶುರುವಾಯಿತು. ಹೀಗಾಗಿ ಟ್ರಂಪ್, ನಾನು ಯುದ್ಧ ನಿಲ್ಲಿಸೋದಕ್ಕೆ ಸಹಾಯ ಮಾಡಿದ್ದೀನಿ ಅಷ್ಟೇ, ಆದ್ರೆ ನಾನೇ ಯುದ್ಧ ನಿಲ್ಲಿಸಿದ್ದೀನಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಹೀಗಂತ ಸ್ಟೇಟ್ಮೆಂಟ್ ಅನ್ನು ಬದಲಾಯಿಸಿಕೊಂಡ್ರು. ಇಷ್ಟೆಲ್ಲ ಆಗ್ತಿದ್ದ ಹಾಗೆ ಟ್ರಂಪ್ ಅವರಿಂದ ಇನ್ನೊಂದು ಸ್ಟೇಟ್ಮೆಂಟ್ ಬರುತ್ತೆ. ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಆಲ್ಮೋಸ್ಟ್ ಫೈನಲ್ ಆಗ್ಬಿಟ್ಟಿದೆ, ಭಾರತ ನಮಗೆ 0 ಟ್ಯಾರಿಫ್ ಆಫರ್ ಅನ್ನು ಕೊಟ್ಟಿದೆ. ಮಿತ್ರರೇ, ಇದು ಸಹ ಭಾರಿ ದೊಡ್ಡ ಸ್ಟೇಟ್ಮೆಂಟ್. ಭಾರತ 0 ಟ್ಯಾರಿಫ್ ಆಫರ್ ಅನ್ನು ಕೊಟ್ಟಿದೆ ಅಂತಂದ್ರೆ ಏನರ್ಥ? ಭಾರತದ ವ್ಯಾಪಾರದಲ್ಲಿ ಭಾರಿ ವ್ಯತ್ಯಾಸ ಆಗುತ್ತೆ. ಟ್ರಂಪ್ ಅವರ ಈ ಸ್ಟೇಟ್ಮೆಂಟ್ ಕೂಡ ಭಾರತ ಸರ್ಕಾರವನ್ನ ಒತ್ತಡಕ್ಕೀಡು ಮಾಡಿತು. ತಕ್ಷಣ ಜೈಶಂಕರ್ ಹೇಳ್ತಾರೆ, ಇಲ್ಲ ಅಂತಹ ಯಾವುದೇ ಟ್ರೇಡ್ ಡೀಲ್ ಇನ್ನು ಫೈನಲ್ ಆಗಿಲ್ಲ, ಮಾತುಕತೆ ಹಂತದಲ್ಲಿದೆ. ಅಂದ್ರೆ ಜೈಶಂಕರ್ ಅವರು ಟ್ರಂಪ್ ಅವರ ಸ್ಟೇಟ್ಮೆಂಟ್ ಅನ್ನು ರಿಜೆಕ್ಟ್ ಮಾಡಿಬಿಟ್ರು. ಮಿತ್ರರೇ, ಈ ಎಲ್ಲಾ ಘಟನೆಗಳು ಕೂಡ ಟ್ರಂಪ್ ಅವರಿಗೆ ಮೇಲಿಂದ ಮೇಲೆ ಇಗೋ ಹರ್ಟ್ ಮಾಡಿಬಿಡ್ತು. ನಿಮಗೆಲ್ಲ ಗೊತ್ತು ಟ್ರಂಪ್ ಎಂತಹ ಸ್ವಭಾವದ ನಾಯಕ ಅಂತ. ಎಲ್ಲೋ ಏನೋ ಆದ್ರೂ ಕೂಡ ಅದರಲ್ಲಿ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ಟ್ರಂಪ್ ಖುದ್ದು ಪ್ರಯತ್ನ ಮಾಡ್ತಾರೆ. ನಿಮಗೊಂದು ವಿಚಾರ ನೆನಪಿರಲಿ, ಟ್ರಂಪ್ ಏನಾದರೂ ಇದರಲ್ಲಿ ಕ್ರೆಡಿಟ್ ಅನ್ನು ಕ್ಲೈಮ್ ಮಾಡದೆ ಸುಮ್ಮನೆ ಇದ್ದಿದ್ದೇ ಆಗಿದ್ರೆ ಭಾರತ ಅವರಿಗೆ ಸಹಜವಾಗಿ ಕ್ರೆಡಿಟ್ ಕೊಡ್ತಾ ಇತ್ತು.
ಟ್ರಂಪ್ ಅವರ ಕಾರಣದಿಂದಾಗಿಯೇ ಭಾರತ ಯುದ್ಧವನ್ನು ನಿಲ್ಲಿಸಿದೆ, ಅಮೆರಿಕ ಒತ್ತಡ ಹಾಕಿದೆ, ಅಮೆರಿಕ ಹೇಳಿದ್ದಕ್ಕೆ ಬೆಲೆ ಕೊಟ್ಟು ಭಾರತ ಯುದ್ಧ ನಿಲ್ಲಿಸಿದೆ ಎನ್ನುವಂತಹ ಭಾವನೆ ಜನರಲ್ಲಿ ಬಿಲ್ಡ್ ಆಗಿತ್ತು. ಅದಕ್ಕೆ ಮಿತ್ರರೇ, ನಮ್ಮ ಹಿರಿಯರು ಒಂದು ಮಾತನ್ನ ಅವಾಗವಾಗ ಹೇಳ್ತಾ ಇರ್ತಾರೆ, ನಮ್ಮನ್ನ ನಾವೇ ಯಾವತ್ತೂ ಹೊಗಳ್ಕೊಳ್ಬಾರ್ದು, ನಮ್ಮನ್ನ ಬೇರೆಯವರು ಹೊಗಳಬೇಕು. ಹಾಗೆ ಈ ಗೌರವವನ್ನು ಕೂಡ ಕೇಳಿ ಪಡೆಯೋದಲ್ಲ, ಅದು ತಾನಾಗೆ ಸಿಗಬೇಕು, ಬೇರೆಯವರು ಕೊಡಬೇಕು. ಆದ್ರೆ ಟ್ರಂಪ್ ಏನ್ ಮಾಡ್ತಾರೆ, ನಾನೇ ವಿಶ್ವದ ಹಿರಿಯಣ್ಣ, ನಾನೇ ದೊಡ್ಡ ಮನುಷ್ಯ, ನಾನು ಹೇಳದ ಹಾಗೆ ನಡೆಯುತ್ತೆ, ನಾನು ಹೇಳಿದ್ರೆ ಯಾರು ಬೇಕಾದ್ರೂ ಕೇಳ್ತಾರೆ, ಭಾರತ ಪಾಕಿಸ್ತಾನ ನನ್ನ ಜೇಬ್ನಲ್ಲೇ ಇದೆ, ನಾನು ಆಟ ಆಡಿಸಿದಾಗೆ ಆಟ ಆಡ್ತಾರೆ, ಈ ರೀತಿಯಾಗಿ ಬಿಂಬಿಸೋದಕ್ಕೆ ಹೊರಡ್ತಾ ಇದ್ದಾರೆ. ಮಿತ್ರರೇ, ಪಾಕಿಸ್ತಾನ ಟ್ರಂಪ್ ಹೇಳಿದಾಗೆ ಕೇಳುತ್ತೆ, ಅನಿವಾರ್ಯ, ಅದೊಂದು ಭಿಕ್ಷುಕ ದೇಶ, ಇದೆಲ್ಲ ಗೊತ್ತಿರುವಂತಹ ವಿಚಾರ. ಆದ್ರೆ ಇವತ್ತಿನ ಸ್ಥಿತಿಯಲ್ಲಿ ಅಮೆರಿಕದ ಮಾತನ್ನ ಭಾರತ ಕಂಪ್ಲೀಟ್ ಆಗಿ ಕೇಳುತ್ತೆ ಅಂತಂದ್ರೆ ಅದನ್ನ ನಂಬೋದಕ್ಕೆ ಜಗತ್ತೇ ಸಿದ್ಧ ಇಲ್ಲ. ಮಿತ್ರರೇ, ನಿಮಗೊಂದು 2 ಉದಾಹರಣೆ ಕೊಡ್ತೀನಿ. ಭಾರತ ಯಾವ ರೀತಿಯಾಗಿ ಅಮೆರಿಕಕ್ಕೆ ಸೆಡ್ ಹೊಡೆದಿದೆ, ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡುತ್ತೆ, ಎಷ್ಟು ತಾಕತ್ತನ್ನು ಇಟ್ಕೊಂಡಿದೆ ಅಂತ. ರಷ್ಯಾ ವಿರುದ್ಧವಾಗಿ ಈ ಹಿಂದಿನ ಬೈಡನ್ ಸರ್ಕಾರ ಏನೇನು ತೀರ್ಮಾನ ಕೈಗೊಳ್ತು, ರಷ್ಯಾದೊಂದಿಗೆ ಯಾರು ವ್ಯಾಪಾರವನ್ನೇ ಮಾಡುವಂತಿಲ್ಲ ಅಂತ. ಆದ್ರೆ ಭಾರತ ಏನ್ ಮಾಡ್ತು ಗೊತ್ತಾ, ರಷ್ಯಾದೊಂದಿಗಿನ ತನ್ನ ವ್ಯಾಪಾರವನ್ನ ಡಬಲ್ ಮಾಡ್ತು. ಕ್ರೂಡ್ ಆಯಿಲ್ ಅನ್ನ ನಾವು ಬೇರೆ ಕಡೆಯಿಂದ ತರಿಸ್ಕೊಳ್ತಾ ಇದ್ವಿ, ರಷ್ಯಾ ನಮಗೆ ಆಫರ್ ಮಾಡ್ತು, ಅಗ್ಗದ ದರದಲ್ಲಿ ಸಿಗುತ್ತೆ ಅಂತೇಳಿ ನಾವು ರಷ್ಯಾದಿಂದ ಹೇರಳ ಪ್ರಮಾಣದಲ್ಲಿ ಕ್ರೂಡ್ ಆಯಿಲ್ ಅನ್ನು ತರಿಸ್ಕೊಂಡ್ವಿ. ಅಮೆರಿಕದ ಯಾವ ಮಾತಿಗೂ ಸೊಪ್ಪಾಕಿಲ್ಲ. ಅನಂತರ ಅಮೆರಿಕವೇ ತನ್ನ ಟೋನ್ ಅಲ್ಲಿ ಬದಲಾಯಿಸಿಕೊಳ್ತು, ಭಾರತ ಮತ್ತು ರಷ್ಯಾದ ಸಂಬಂಧ ಬೇರೆ ರೀತಿಯಾಗಿದೆ, ಅವ್ರಿಗೆ ನಾವು ಬುದ್ಧಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಭಾರತ ರಷ್ಯಾದಿಂದ S-400 ಡಿಫೆನ್ಸ್ ಸಿಸ್ಟಮ್ ಅನ್ನು ಖರೀದಿ ಮಾಡಿದಂತಹ ಸಂದರ್ಭದಲ್ಲಿ ಅಮೆರಿಕ ಯಾವ ಮಟ್ಟಿನ ಒತ್ತಡವನ್ನು ಹಾಕಿತ್ತು, ಅವರಿಗೆ ಭಾರತ ಥಾಡ್ ಸಿಸ್ಟಮ್ ಅನ್ನು ಖರೀದಿ ಮಾಡಬೇಕು ಅನ್ನುವಂತಹ ಮನಸ್ಸಿತ್ತು. ಆದ್ರೆ ಭಾರತ ಅದಕ್ಕೆ ಸಿದ್ಧ ಇರಲಿಲ್ಲ. ನಮಗೆ ಬೇಕಾಗಿರುವಂತಹದ್ದು S-400, ನಾವು ಅದನ್ನ ಖರೀದಿ ಮಾಡ್ತೀವಿ ಅಂತ ನಿರ್ಧಾರ ಖರೀದಿ ಮಾಡಿದ್ರು ಕೂಡ. ಇದೇ ಪಾಕಿಸ್ತಾನಕ್ಕೆ 2012ರಲ್ಲಿ ರಷ್ಯಾ S-300 ಅನ್ನು ಕೊಡೋದಕ್ಕೆ ಸಿದ್ಧ ಇದೀವಿ ಅಂತ ಹೇಳಿತ್ತು. ಆದ್ರೆ ಪಾಕಿಸ್ತಾನ ಬೈ ಮಾಡೋದಕ್ಕೆ ಅಮೆರಿಕ ಬಿಟ್ಟಿಲ್ಲ. ಅಮೆರಿಕದ ಒತ್ತಡದ ಕಾರಣದಿಂದಾಗಿ ಪಾಕಿಸ್ತಾನ S-300 ಅನ್ನು ಖರೀದಿ ಮಾಡೋದಕ್ಕಾಗಿಲ್ಲ. ಈಗ ಭಾರತ ಪಾಕಿಸ್ತಾನ ಯುದ್ಧ ಆಯ್ತಲ್ಲ, ಭಾರತ ಪಾಕಿಸ್ತಾನಕ್ಕೆ ಹಿಗ್ಗಾಮುಗ್ಗ ಹೊಡೆದಿದೆಯಲ್ಲ, ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಒಬ್ಬ ಖ್ಯಾತ ಡಿಫೆನ್ಸ್ ಅನಲಿಸ್ಟ್ ಹೇಳ್ತಾ ಇದ್ದ, ಅವತ್ತು ನಾವು ಅಮೆರಿಕದ ಒತ್ತಡಕ್ಕೆ ಮಣಿಯದೆ ರಷ್ಯಾದಿಂದ S-300 ಅನ್ನು ಖರೀದಿ ಮಾಡಿದ್ದೇ ಆಗಿದ್ರೆ ಇವತ್ತು ನಮ್ಮ 12 ಏರ್ ಬೇಸ್ಗಳಿಗೆ ಡ್ಯಾಮೇಜ್ ಆಗ್ತಾ ಇರಲಿಲ್ಲ, ಭಾರತ ಈ ಪ್ರಮಾಣದಲ್ಲಿ ದಾಳಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ನಾವು ಅದನ್ನು ತಡಿಬಹುದಾಗಿತ್ತು. ಭಾರತದ ಫೈಟರ್ ಜೆಟ್ಗಳು ನಿರಾಯಾಸವಾಗಿ ಪಾಕಿಸ್ತಾನದ ಒಳಗೆ ಬಂದು ಟಾರ್ಗೆಟ್ಗಳನ್ನು ಧ್ವಂಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕೆ ಸಾಧ್ಯ ಆಯಿತು ಕೇಳಿದ್ರೆ, ನಾವು ಚೈನಾದ ಡಿಫೆನ್ಸ್ ಸಿಸ್ಟಮ್ ಅನ್ನು ನಂಬಿಕೊಂಡ್ವಿ, ಅಮೆರಿಕದ ಒತ್ತಡಕ್ಕೆ ಮಣಿದು ರಷ್ಯಾದಿಂದ S-300 ಅನ್ನು ಖರೀದಿ ಮಾಡಿಲ್ಲ. ಆದ್ರೆ ಭಾರತ ಅಮೆರಿಕದ ಒತ್ತಡಕ್ಕೆ ಡೋಂಟ್ ಕೇರ್ ಹೇಳಿ S-400 ಅನ್ನು ಖರೀದಿ ಮಾಡ್ತು. ಭಾರತ ವೆಸ್ಟರ್ನ್ ಒತ್ತಡಕ್ಕೆ ಹೆಚ್ಚು ಸೊಪ್ಪು ಹಾಕೋದಿಲ್ಲ, ಅವ್ರಿಗೆ ಏನ್ ಬೇಕೋ ಅದನ್ನೇ ಮಾಡ್ತಾರೆ. ಈ ಕಾರಣದಿಂದಾಗಿ ಭಾರತ ಇವತ್ತು ಇಷ್ಟೊಂದು ಶಕ್ತಿಶಾಲಿಯಾಗಿದೆ ಅಂತ ಪಾಕಿಸ್ತಾನದ ಒಬ್ಬ ಡಿಫೆನ್ಸ್ ಅನಲಿಸ್ಟ್ ಹೇಳ್ತಾ ಇದ್ದ. ನಾನು ಯಾಕೆ ಈ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ಅಂತಂದ್ರೆ, ಭಾರತ ಅಮೆರಿಕಾಗೆ ಹೆಚ್ಚೆಲ್ಲ ಸೊಪ್ಪು ಹಾಕೋದಕ್ಕೆ ಹೋಗೋದಿಲ್ಲ, ಆದ್ರೆ ಟ್ರಂಪ್ಗೆ ಇದು ಇಷ್ಟ ಆಗೋದಿಲ್ಲ. ನಾನು ಹೇಳದ ಹಾಗೆ ನಡಿಬೇಕು ಅನ್ನುವಂಥದ್ದು ಟ್ರಂಪ್ ಅವರ ಮನಸ್ಥಿತಿ. ಈಗ ಮಿತ್ರರೇ, ಟ್ರಂಪ್ ಅವರಿಗೆ ಈಗೋ ಹರ್ಟ್ ಆಗಿದೆಯಲ್ಲ, ಅದಕ್ಕೇನಾದ್ರೂ ಮಾಡಿ ಭಾರತದ ಮೇಲೆ ಒತ್ತಡ ಹಾಕೋದಕ್ಕೊಂದು ಪ್ರಯತ್ನ ಮಾಡಬೇಕಲ್ಲ. ಈ ಕಾರಣದಿಂದಾಗಿ ಆಪಲ್ ಕಂಪನಿಯನ್ನ ಟ್ರಂಪ್ ಬಳಸಿಕೊಳ್ಳೋದಕ್ಕೆ ಹೊರಟಿದ್ದಾರೆ. ಟ್ರಂಪ್ ಅವರು ಆಡದಂತಹ ಈ ಮಾತು ಭಾರಿ ಸದ್ದು ಮಾಡೋದಕ್ಕೂ ಕೂಡ ಶುರು ಮಾಡಿದೆ. ಅಷ್ಟಕ್ಕೂ ಆಗಿದ್ದೇನು ಕೇಳಿದ್ರೆ, ಟ್ರಂಪ್ ಮಾತನಾಡ್ತಾ ಹೇಳ್ತಾರೆ, ನಾನು ನಿನ್ನೆ ತಾನೇ ಟೀಮ್ ಕುಕ್ ಹತ್ರ ಮಾತನಾಡಿದೆ, ನಾನು ನಿನಗೆ ಬಹಳ ಒಳ್ಳೇದು ಮಾಡೋದಕ್ಕೆ ಬಯಸ್ತಾ ಇದ್ದೀನಿ, ಆದ್ರೆ ನೀನ್ ಯಾಕೆ ಹೀಗೆ ಮಾಡ್ತಾ ಇದ್ದಿ, ಭಾರತದಲ್ಲಿ ಇನ್ವೆಸ್ಟ್ ಮಾಡುವಂತಹದ್ದು ನನಗಿಷ್ಟ ಇಲ್ಲ, ನೀನ್ ಅಲ್ಲಿ ಹೋಗಿ $500 ಬಿಲಿಯನ್ ಅನ್ನ ಇನ್ವೆಸ್ಟ್ ಮಾಡಿದ್ದೆ ಆದ್ರೆ ಅದರಿಂದ ನಿನಗೆ ಲಾಭ ಆಗೋದಿಲ್ಲ, ಭಾರತ ಹೆಚ್ಚು ಟ್ಯಾರಿಫ್ ಅನ್ನು ವಿಧಿಸುವಂತಹ ದೇಶ, ಅಲ್ಲಿ ನೀನು ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಭಾರತ ಅವರನ್ನು ನೋಡ್ಕೊಳ್ತಾರೆ, ನೀನ್ ಯಾಕೆ ಅವರನ್ನು ಉದ್ಧಾರ ಮಾಡೋದಕ್ಕೆ ಹೋಗ್ತಾ ಇದ್ದೀಯಾ, ನನಗೆ ಈ ವಿಚಾರ ಖುಷಿ ಕೊಟ್ಟಿಲ್ಲ ಅಂತ ನಾನು ಟೀಮ್ ಕುಕ್ಗೆ ಹೇಳಿದೆ ಅಂತ ಹೇಳಿ ಟ್ರಂಪ್ ಅವರು ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು ಮಿತ್ರರೇ, ಈಗಾಗಲೇ ಟೀಮ್ ಕುಕ್ ಅಂದ್ರೆ ಆಪಲ್ ಕಂಪನಿಯ ಸಿಇಒ ಒಂದು ನಿರ್ಧಾರ ಮಾಡಿದ್ದಾರೆ, ಚೈನಾದಲ್ಲಿರುವಂತಹ ತನ್ನೆಲ್ಲ ಕಂಪನಿಯನ್ನ ಭಾರತಕ್ಕೆ ಶಿಫ್ಟ್ ಮಾಡಬೇಕು. ಅವರು 2027ರ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ. ಇದಕ್ಕೋಸ್ಕರವಾಗಿ ಈಗಾಗಲೇ ಫಾಕ್ಸ್ಕಾನ್ ಕಂಪನಿ ಏನಿದೆ, ಚಿಪ್ಪು ತಯಾರಕ ಕಂಪನಿ, ಅದನ್ನ ಭಾರತಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. 3700 ಕೋಟಿ ಮೊತ್ತದಲ್ಲಿ ಉತ್ತರ ಪ್ರದೇಶದಲ್ಲಿ ಆ ಕಂಪನಿಯನ್ನು ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ. 2027ಕ್ಕೆ ಇದು ಕಾರ್ಯಾರಂಭ ಮಾಡುತ್ತೆ. ಇದರ ಅರ್ಥ ಏನು ಕೇಳಿದ್ರೆ, ಆಪಲ್ ಭಾರತದಲ್ಲಿ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ. ಭಾರತದಲ್ಲಿ ಒಟ್ಟು $500 ಬಿಲಿಯನ್ ನಷ್ಟು ಹೂಡಿಕೆ ಮಾಡೋದಕ್ಕೆ ಆಪಲ್ ಕಂಪನಿ ನಿರ್ಧಾರ ಮಾಡಿದೆ. ಮುಂದಿನ ದಿನಗಳಲ್ಲಿ ಭಾರತ ಆಪಲ್ ಕಂಪನಿಯ ದೊಡ್ಡ ಹಬ್ ಆಗಿ ಮಾರ್ಪಡುತ್ತೆ. ಇದು ಆಪಲ್ ಕಂಪನಿಯ ನಿರ್ಧಾರ. ಇದನ್ನ ಬಳಸಿಕೊಂಡಿರುವಂತಹ ಟ್ರಂಪ್ ಈಗ ಭಾರತದ ಮೇಲೆ ಒತ್ತಡ ಹಾಕೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಟ್ರಂಪ್ ಅವರ ಹೇಳಿಕೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಡಿಪ್ಲೊಮೆಸಿ ಇಲ್ಲ. ಇದು ಕೇವಲ ವೈಯಕ್ತಿಕ ಸ್ಟೇಟ್ಮೆಂಟ್ ಅಷ್ಟೇ. ಟ್ರಂಪ್ ಅವರಿಗೆ ಈಗೋ ಹರ್ಟ್ ಆಗಿದೆ. ಈ ಕಾರಣದಿಂದಾಗಿ ಆಪಲ್ ಕಂಪನಿಯ ಬಗ್ಗೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟ್ರಂಪ್ ಹೇಳಿದ್ದಕ್ಕೆ ಆಪಲ್ ಕಂಪನಿ ಕೇಳ್ಬಿಡುತ್ತಾ, ಭಾರತದಲ್ಲಿ ಅವರು ಹೂಡಿಕೆಯನ್ನ ಮಾಡೋದಿಲ್ವಾ ಕೇಳಿದ್ರೆ, ಖಂಡಿತವಾಗ್ಲೂ ಟ್ರಂಪ್ ಅವರ ಮಾತಿಗೆ ಯಾವುದೇ ಬೆಲೆ ಸಿಗೋದಿಲ್ಲ. ಅದು ಯಾಕೆ ಅಂತ ನಿಮಗೆ ಹೇಳ್ತೀನಿ. ಟ್ರಂಪ್ ಹೇಳಿದ್ರಲ್ಲ, ಭಾರತದಲ್ಲಿ ಆಪಲ್ ಕಂಪನಿ ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಆಪಲ್ ಕಂಪನಿಗೆ ಗೊತ್ತಿರುತ್ತಲ್ಲ ಬಿಸ್ನೆಸ್ ಮಾಡಬಹುದಾ ಇಲ್ವಾ ಅಂತ. ನಿಮ್ಗೊಂದು ಚಿಕ್ಕ ಅಂಕಿಅಂಶ ಕೊಡ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ. 2024ರಲ್ಲಿ ಭಾರತದಲ್ಲಿ ಒಟ್ಟು 1,20,00,000
ಆಪಲ್ ಐಫೋನ್ ಸೇಲ್ ಆಗಿದೆ. ಆಪಲ್ ಕಂಪನಿಯ ಲ್ಯಾಪ್ಟಾಪ್ಸ್, PC ಇದೆಲ್ಲದಕ್ಕೂ ಕೂಡ ಭಾರತದಲ್ಲಿ ಭಾರಿ ಡಿಮ್ಯಾಂಡ್ ಇದೆ. ದೊಡ್ಡ ಮಟ್ಟದಲ್ಲಿ ಭಾರತದಲ್ಲಿ ಅವರಿಗೆ ಬಿಸ್ನೆಸ್ ಆಗ್ತಾ ಇದೆ. ಹೀಗಾಗಿ ಆಪಲ್ ಕಂಪನಿಗೆ ಅನಿಸಿದೆ, ಭಾರತದಲ್ಲಿ ನಮಗೆ ಭವಿಷ್ಯ ಇದೆ, ಇಲ್ಲಿ ಕಡಿಮೆ ರೇಟ್ನಲ್ಲಿ ಆಪಲ್ ಅನ್ನು ತಯಾರು ಮಾಡಬಹುದು, ನಮಗೆ ಲಾಭ ಜಾಸ್ತಿ ಸಿಗುತ್ತೆ ಅಂತ. ಇದೇ ಕಾರಣದಿಂದ ಅವರು ಚೈನಾದಿಂದ ಕಂಪ್ಲೀಟ್ ಆಗಿ ತನ್ನ ಕಂಪನಿಯನ್ನು ಭಾರತಕ್ಕೆ ಶಿಫ್ಟ್ ಮಾಡೋದಕ್ಕೆ ನಿರ್ಧಾರ ಮಾಡಿರೋದು. ಆದರೆ ಟ್ರಂಪ್ ಈಗೇನೋ ತನ್ನ ರಾಜಕೀಯ ಉದ್ದೇಶಕ್ಕೋಸ್ಕರವಾಗಿ ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಮಿತ್ರರೇ, ಇದರಿಂದಾಗಿ ಆಪಲ್ ಕಂಪನಿ ಭಾರತಕ್ಕೆ ಬರೋದಕ್ಕೆ ಯಾವುದೇ ರೀತಿಯಲ್ಲೂ ಅಡ್ಡಿ ಆಗೋದಿಲ್ಲ. ಈ ಟ್ರಂಪ್ ಚಾಚಾ ಕೇವಲ 4 ವರ್ಷ ಇರುವಂತಹದ್ದು. ಅದಕ್ಕೋಸ್ಕರವಾಗಿ ಆಪಲ್ ಕಂಪನಿ ತನ್ನ ಭವಿಷ್ಯದ ಲಾಭವನ್ನು ಬಿಟ್ಟುಕೊಡೋದಕ್ಕೆ ಸಿದ್ಧ ಇರೋದಿಲ್ಲ. ಈಗೇನೋ ತೇಪೆ ಹೆಚ್ಚಿಬಿಟ್ಟು ಅವ್ರೇನ್ ಮಾಡಬೇಕು ಅದನ್ನ ಮಾಡ್ತಾರೆ. ಮಿತ್ರರೇ, ಟ್ರಂಪ್ ಈ ರೀತಿಯಾಗಿ ಆಪಲ್ ಕಂಪನಿಗೆ ಹೇಳ್ತಾ ಇದಾರಲ್ಲ, ಭಾರತದಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾದ್ರೆ ಟ್ರಂಪ್ ಕಂಪನಿ ಭಾರತದಲ್ಲಿ ಬಿಸ್ನೆಸ್ ಮಾಡಬಹುದಾ? ಭಾರತದ ಅನೇಕ ಕಡೆಗಳಲ್ಲಿ ಟ್ರಂಪ್ ಟವರ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಗುರ್ಗಾಂನ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಗುರ್ಗಾಂನಲ್ಲಿ ಒಂದು ಟ್ರಂಪ್ ಟವರ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಅಲ್ಲಿ ಒಂದೇ ದಿನಕ್ಕೆ 3250 ಕೋಟಿಯಷ್ಟು ಅಲಾಟ್ಮೆಂಟ್ ಆಗಿದೆ. ಭಾರತದ ಮಿಲಿಯನಿಯರ್ಸ್ಗಳು ಟ್ರಂಪ್ ಟವರ್ ನಲ್ಲಿ ಫ್ಲಾಟ್ ಕೊಳ್ಳೋದಕ್ಕೆ ಮುಗಿಬಿದ್ದಿದ್ರು. ಭಾರತದಲ್ಲಿ ವ್ಯಾಪಾರ ಮಾಡಿದ್ರೆ ಟ್ರಂಪ್ಗೆ ಲಾಭ ಆಗುತ್ತೆ, ಟಿಮ್ ಕುಕ್ಗೆ ಲಾಭ ಆಗೋದಿಲ್ವಾ? ಟ್ರಂಪ್ಗೆ ಇಗೋ ಹರ್ಟ್ ಆದ ಕಾರಣದಿಂದಾಗಿ ಇಂತಹ ಮಾತುಗಳು ಬರ್ತಾ ಇರುವಂತಹದ್ದು. ಮಿತ್ರರೇ, ಟ್ರಂಪ್ಗೆ ಭಾರತ ಯಾವ ರೀತಿಯಲ್ಲೂ ಹೆಚ್ಚಾಗಿ ಸೊಪ್ಪು ಹಾಕ್ತಾ ಇಲ್ಲ. ಕಾಶ್ಮೀರ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸೋದಕ್ಕೆ ನಾವು ಸಿದ್ಧ. ಕಾಶ್ಮೀರದ್ದು 1000 ವರ್ಷದ ಸಮಸ್ಯೆ, ನಾನು ಮನಸ್ಸು ಮಾಡಿದ್ರೆ ಬಗೆಹರಿಸ್ಬಿಡ್ತೀನಿ ಅಂತ ಟ್ರಂಪ್ ಹೇಳಿದ್ರು. ಆದರೆ ಭಾರತ ಅದಕ್ಕೆ ಯಾವ ರೀತಿಯಲ್ಲೂ ಸೊಪ್ಪು ಹಾಕಿಲ್ಲ. ನಿಮ್ಮ ಅವಶ್ಯಕತೆ ಇಲ್ಲ, POK ಯನ್ನು ಪಾಕಿಸ್ತಾನ ಖಾಲಿ ಮಾಡಿದ್ರೆ ಮುಗಿದೋಯ್ತು, ಇಲ್ಲಿ ಯಾವ ಸಮಸ್ಯೆಯೂ ಇಲ್ಲ ಅಂತ ಭಾರತ ಒಂದೇ ಲೈನ್ ನಲ್ಲಿ ಹೇಳ್ಬಿಡ್ತು. ಹೀಗೆ ಮೇಲಿಂದ ಮೇಲೆ ಟ್ರಂಪ್ಗೆ ಇಗೋ ಹರ್ಟ್ ಆಗ್ತಾ ಇದೆ. ಈ ಕಾರಣದಿಂದಾಗಿಯೇ ಭಾರತದ ಮೇಲೆ ಒತ್ತಡ ಹಾಕೋದಕ್ಕೋಸ್ಕರವಾಗಿ ಟ್ರಂಪ್ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಇದೇ ಮೊದಲ ಕೇಳಿದ್ರೆ ಇದೇ ಮೊದಲೇನಲ್ಲ. ಈ ಹಿಂದೆ ಇಲಾನ್ ಮಸ್ಕ್ ಭಾರತದಲ್ಲಿ ಟೆಸ್ಲಾ ಆರಂಭಿಸೋದಕ್ಕೆ ನೇಮಕಾತಿಯನ್ನ ಆರಂಭ ಮಾಡಿದ್ರಲ್ಲ, ಆ ಸಂದರ್ಭದಲ್ಲೂ ಕೂಡ ಟ್ರಂಪ್ ಇದೇ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಇಲಾನ್ ಮಸ್ಕ್ ಅವರ ನಿರ್ಧಾರ ನನಗೆ ಸರಿ ಕಾಣ್ತಾ ಇಲ್ಲ, ಭಾರತದಲ್ಲಿ ವ್ಯಾಪಾರ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅವರು ಹೆಚ್ಚು ಟ್ಯಾರಿಫ್ ಹಾಕುವಂತಹ ದೇಶ ಅಂತ. ಮಿತ್ರರೇ, ಈಗೇನಾದ್ರೂ ಭಾರತ ಪಾಕಿಸ್ತಾನದ ಮೇಲೆ ಇನ್ನೊಮ್ಮೆ ಯುದ್ಧವನ್ನು ಆರಂಭಿಸಿದ್ದೇ ಆದ್ರೆ ಚೈನಾಗಿಂತಲೂ ಹೆಚ್ಚಾಗಿ ಟ್ರಂಪ್ ಭಾರತದ ಮೇಲೆ ಒತ್ತಡ ಹಾಕ್ತಾರೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಟ್ರಂಪ್ಗೆ ಈಗ ಪಾಕಿಸ್ತಾನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅದ್ಯಾಕೆ ಗೊತ್ತಾ? ಈ ಬಕೆಟ್ ಹಿಡಿಯುವಂತಹ ಪಾಕಿಸ್ತಾನದ ಸರ್ಕಾರ ಟ್ರಂಪ್ಗೆ ಭಾರಿ ಲಾಭ ಮಾಡಿಕೊಡುವಂತಹ ಒಂದು ನಿರ್ಧಾರ ಕೈಗೊಂಡಿದೆ. ಈ ಟ್ರಂಪ್ ಚಾಚಾನ ತೀರಾ ಹತ್ತಿರದ ಸಂಬಂಧಿ ಓನರ್ ಆಗಿರುವಂತಹ ಕ್ರಿಪ್ಟೋ ಕಂಪನಿಗೆ ಪಾಕಿಸ್ತಾನ ತನ್ನ ದೇಶಕ್ಕೆ ಎಂಟ್ರಿಯನ್ನ ಕೊಟ್ಟಿದೆ. ಅಲ್ಲಿನ ಸರ್ಕಾರ ಅದಕ್ಕೆ ಲಾಭ ಮಾಡಿಕೊಡುವಂತಹ ನಿರ್ಧಾರ ಮಾಡಿದೆ. ಇದರಿಂದ ಟ್ರಂಪ್ಗೆ ಭಾರಿ ಖುಷಿ ಆಗುತ್ತೆ. ಪಾಕಿಸ್ತಾನ ಎಂತಹ ಒಳ್ಳೆ ನಿರ್ಧಾರ ಮಾಡ್ತು, ನನಗೆ ಎಷ್ಟೆಲ್ಲ ಮಣೆ ಹಾಕ್ತಾ ಇದೆ. ಆದರೆ ಭಾರತ ಮಾತ್ರ ನನ್ನ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದೆ, ನನ್ನನ್ನು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂತ ಟ್ರಂಪ್ಗೆ ಅನಿಸೋದಕ್ಕೆ ಶುರುವಾಗಿದೆ. ಹೀಗಾಗಿ ಭಾರತದ ವಿರುದ್ಧವಾಗಿ ಟ್ರಂಪ್ ಇನ್ನಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರೂ ಕೂಡ ಆಶ್ಚರ್ಯ ಏನಿಲ್ಲ. ನನಗೆ ಇತ್ತೀಚಿನ ಟ್ರಂಪ್ ಅವರ ವರ್ತನೆಯನ್ನ ನೋಡಿದ್ರೆ ಏನ್ ಅನಿಸ್ತಾ ಇದೆ ಅಂತಂದ್ರೆ, ಟ್ರಂಪ್ ಗ್ಲೋಬಲ್ ಶಾಂತಿ ಪುರಸ್ಕಾರದ ಮೇಲೆ ಏನಾದ್ರೂ ಕಣ್ಣಿಟ್ಟಿದ್ದಾರಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಭಾರತ ಪಾಕಿಸ್ತಾನ ಯುದ್ಧ ಆದ ಮೇಲೆ ಅವರು ಮಾಡಿದಂತಹ ಟ್ವೀಟ್ ಇರಬಹುದು, ಈಗ ಅವರು ಕ್ಲೈಮ್ ಮಾಡ್ತಾ ಇರುವಂತಹ ವಿಚಾರಗಳಿರಬಹುದು, ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ನನಗೊಂದು ಶಾಂತಿ ಪುರಸ್ಕಾರ ಸಿಗಬೇಕು ಅಂತ ಟ್ರಂಪ್ ಅನಿಸಿದ್ಯಾ? ಹೀಗೊಂದು ಡೌಟ್ ಬರ್ತಾ ಇದೆ. ಮಿತ್ರರೇ, ಈ ವಿಚಾರದಲ್ಲಿ ಮುಂದೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ